ಹೌದು, ಎಚ್.ಡಿ. ದೇವೇಗೌಡ ಅವರ ಗರಡಿಯಲ್ಲಿ ಬೆಳೆದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಲು ಕೆವಿ ನಾಗರಾಜು ಅವರು ಪ್ರಮುಖ ಪಾತ್ರ ವಹಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಎಂಬ ಸಣ್ಣ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿ ಹಂತ ಹಂತವಾಗಿ ಬೆಳೆದು ರಾಜಕೀಯಕ್ಕೆ ಬಂದವರು. ಅಂದಿನಿಂದ ಅಪ್ಪಟ ಜೆಡಿಎಸ್ ಕಟ್ಟಾಳು ಆಗಿದ್ದ ಕೆವಿ ನಾಗರಾಜು ಅವರನ್ನ ಎಚ್.ಡಿ. ದೇವೇಗೌಡರು ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಿದರು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ದಶಕಗಳ ಕಾಲ ಕೋಚಿಮಲ್ ನಿರ್ದೇಶಕರಾಗಿದ್ದ ಇವರಿಗೆ ಸಹಕಾರ ರತ್ನ ಪ್ರಶಸ್ತಿ ಭಾಜನರಾದ ಡಾ ಕೆವಿ ನಾಗರಾಜ್ ಅವರಿಗೆ 72ನೇ ಹುಟ್ಟುಹಬ್ಬದ ಸಂಭ್ರಮ. ಮುಂಜಾನೆಯಿಂದಲೇ ತಮ್ಮ ಸ್ವಗ್ರಾಮದಲ್ಲಿ ರಾಜಕೀಯ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಶುಭ ಹಾರೈಸಿದರು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ. ಒಳ್ಳೆಯದಲ್ಲ, ಶುಭ ಸೂಚನೆ. ಹಂಗೋಗಿ ಚೆನ್ನಾಗಿ ಜಯರಾಮ್ ಕ್ಯಾಮ್ರಾ ಇನ್ನು ಮಾಜಿ ಕೋಚಿಮಲ್ ನಿರ್ದೇಶಕ ಕೆವಿ ನಾಗರಾಜು ಅವರ 72ನೇ ಹುಟ್ಟುಹಬ್ಬಕ್ಕೆ ರಾಜಕೀಯ ಮುಖಂಡರು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದ್ದು, ತಮ್ಮ ನೆಚ್ಚಿನ ನಾಯಕನಿಗೆ ಹೂಮಾಲೆಯನ್ನ ಹಾಕಿ ಶಾಲು ಹೊದಿಸಿ ಕಿರೀಟವಿಟ್ಟು ಹಣ್ಣು ಹಂಪಲು ನೀಡಿ ಗೌರವಿಸಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಭಿಮಾನಿಗಳಿಂದ ಬೃಹತ್ ಕೇಕ್ ಕತ್ತರಿಸಿ ರೈತರು ಹಮಾಲಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅಭಿಮಾನ ಮೆರೆದಿದ್ದಾರೆ. ಜನವರಿ 10 ಅಂದರೆ ನನ್ನ ಹುಟ್ಟುಹಬ್ಬ ಅಂತೇಳಿ ಬಹುಶಃ ಎಲ್ಲ ನನ್ನ ಅಭಿಮಾನಿಗಳಿಗೂ ಕೂಡ ಅದು ಜ್ಞಾಪಕದಲ್ಲಿರ್ತದೆ. ನಿನ್ನೆ ದಿನ ರಾತ್ರಿ 12 ಗಂಟೆಯಲ್ಲಿ ನಾನು ಮಲಗಿದ್ದಾಗ ನಮ್ಮ ಅಭಿಮಾನಿಗಳು ಬಂದು ಮನೆ ಮುಂದೆ ಪಟಾಕಿ ಹಚ್ಚಿ ನನ್ನನ್ನು ಎಬ್ಬಿಸ್ತಾರೆ. ಅಂದರೆ ಆ ಅಭಿಮಾನಕ್ಕೆ ನಾನು ಖಂಡಿತ ಭಾಳಷ್ಟು ಆಭಾರಿಯಾಗಿದ್ದೇನೆ. ಇವತ್ತು ಇಲ್ಲಿ ನಮ್ಮ APMC ಯಾರ್ಡಿನ ನಮ್ಮ ವರ್ತಕರು ಮತ್ತು ರೈತರು ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೆ. ಕಾರಣ ಏನಪ್ಪ ಅಂದರೆ ನಾನು ಒಬ್ಬ ರೈತ. ಬಹುಶಃ ಹಿಂದೆ ಹಾಕಿರೋ ಫೋಟೋಗಳು ನಾನು ಎಲ್ಲಿ ಸಿಕ್ಕಿದ್ರೋ ಇವ್ರಿಗೆ ಗೊತ್ತಿಲ್ಲ. ಹಿಂದೆ ನನ್ನ ರೈತನು ಏನು ಹೊಲದಲ್ಲಿ ಕೆಲಸ ಮಾಡೋವಂಥ ಫೋಟೋಗಳನ್ನು ಸಂಗ್ರಹ ಮಾಡಿ ಇವತ್ತು ಹಾಕಿದ್ದಾರೆ. ಇವತ್ತು ಅವರ ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ, ಇದೇನು ಪಕ್ಷ ಪಂಗಡ ಜಾತಿ ಇನ್ನೊಂದು ಮತ್ತೊಂದು ಏನಿಲ್ಲ. ನಾಗರಾಜಣ್ಣ ಅಂದರೆ ನಮಗೆ ಒಂದು ಸರ್ವಿಸ್ ಕೊಡ್ತಾರೆ. ಯಾವುದೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಫೋನ್ ತಗೊತಾರೆ, ನಮ್ಮ ಕಷ್ಟ ಸುಖಗಳಿಗೆ ಆಗ್ತಾರೆ ಅನ್ನೋ ಒಂದು ಭಾವನೆಯಿಂದ ಇವತ್ತು ನನಗೆ ಇಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ಅನ್ನದಾನ ಮಾಡೋದ್ರ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಇವತ್ತು ಈ APMC ಯಾರ್ಡಿನ ವರ್ತಕರು, ರೈತರು, ಹಮಾಲಿಗಳು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನನಗೆ ಶುಭವನ್ನು ಕೋರಿದ್ದಾರೆ. ಖಂಡಿತ ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಈ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಮ್ಮ ಫೋನ್ ಕರೆಗಳ ಮುಖಾಂತರ ಮನೆ ಹತ್ರ ಬಂದು ಹಾರೈಸಿದ್ದಾರೆ. ಕೆಲವು ದೇವಸ್ಥಾನಗಳ ಪೂಜೆಗಳನ್ನು ಕೂಡ ಇಟ್ಕೊಂಡಿದ್ದರು. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಲ್ಲಿ ಕೂಡ ಭಗವಂತನ ಒಂದು ಆಶೀರ್ವಾದವನ್ನು ಕೇಳಿ ಬಂದಿದ್ದೇನೆ. ಹಾಗಾಗಿ ಇವತ್ತೇನು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ, ನನ್ನ ಸ್ನೇಹಿತರಿಗೆ, ನನ್ನ ವರ್ತಕ ಬಂಧುಗಳಿಗೆ, ನನ್ನ ರೈತ ಬಂಧುಗಳಿಗೆ, ನನ್ನ ಯುವ ಸ್ನೇಹಿತರಿಗೆ, ವಿಶೇಷವಾಗಿ ಎಲ್ರಿಗೂ ಕೂಡ
ಇಲ್ಲಿರ್ತಕ್ಕಂಥ ನಮ್ಮ ಹಮಾಲಿಗಳಿಗೆ ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವರು ನನಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಕೋರಿದ್ದಾರೆ. ಭೇಟಿ ಕೊಡ್ತಾರೆ. ಮತ್ತೇನಿಲ್ಲ, ಬೆಳಗ್ಗೆ ಒಂದೆರಡು ದೇವಾಲಯಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಮಾಡಿಸ್ಕೊಂಡ್ಬಂದಿದ್ದೀವಿ. ಅದಾದಮೇಲೆ ವೃದ್ಧಾಶ್ರಮಕ್ಕೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಹೋಗಿ ಅವ್ರಿಗೆ ಊಟ ಕೊಡೋವಂಥದ್ದು ಮತ್ತು ಅವರಿಗೆ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಷ್ಟು ದಿವಸ ಮೆಗಾ ಡೈರಿ ಹತ್ರ ನಮ್ಮ ಯುವ ಸ್ನೇಹಿತರು, ಮೆಗಾ ಡೈರಿಲಿರ್ತಕ್ಕಂಥ ಸ್ನೇಹಿತರು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ರು, ನೀವು ನೋಡಿದ್ದೀವಿ. ಆದರೆ ಈಗ ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ಬೇಡ ಅಂತೇಳಿ, ಇಲ್ಲ ಅವ್ರು ಅಲ್ಲೇ ಬರಬೇಕು ಅಂದ್ರೆ ನಾನೇ ಅವರಿಗೆ ಹೇಳಿದೆ, ಬೇಡಪ್ಪ ಇದು ಕಾನೂನು ಉಲ್ಲಂಘನೆ ಮಾಡೋದು ಬೇಡ, ಅದು ಎಲೆಕ್ಷನ್ ಇರೋದ್ರಿಂದ ಅದು ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ದಯವಿಟ್ಟು ಬೇಡ ಅಂತ ಹೇಳಿದ್ದೀನಿ. ಬಹುಶಃ ಅವರೆಲ್ಲ ಮನೆ ಹತ್ರ ಬಂದು ನನಗೆ ಒಂದು ವಿಶೇಷನ ಶುಭವನ್ನು ಕೋರ್ತಾರೆ. ನಮಸ್ಕಾರ. ಈ ಹಿಂದೆ ತಾವು MLC ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಧಾಕರ್ ಅವರು ನಿಮಗೆ ಮಾತು ಕೊಟ್ಟಿದ್ರು. ಆ MLC ಆಗುವಂಥ ಕೆಲಸ ಆಗಲಿಲ್ಲ, ಆ ಆಸೆ ನಿರಾಸೆ ಆಗುವಂಥ ಕೆಲಸ ಆಗಿತ್ತು. ಈಗ KMF ಚುನಾವಣೆ ಬರ್ತಿದೆ, ನಿಮ್ಮ ಪಕ್ಷದಲ್ಲಿ ಇಬ್ಬರ ಹೆಸರು ಕೇಳಿ ಬರ್ತಿದೆ. ಈ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಗುವಂಥ ನಂಬಿಕೆ ಇದೆಯಾ ನಿಮಗೆ ಅಂತ? ಈಗ ಇದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಇದರಲ್ಲಿ ರಾಜಕಾರಣ ಬೆಳೆಸೋದು ಬೇಡ ದಯವಿಟ್ಟು. ನಾನು ಒಬ್ಬ ನಿಷ್ಠಾವಂತ BJPಯಲ್ಲಿ ಒಬ್ಬ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಹಾಲು ಒಕ್ಕೂಟದ ಚುನಾವಣೆ ಬಹುಶಃ 1ನೇ ತಾರೀಕಿದೆ. ಆದರೂ ಕೂಡ ನನ್ನ ಒಂದು ಸೇವೆಗೆ, ಆಮೇಲೆ ನಾನು ಹಾಲು ಉತ್ಪಾದಕರು ಕೊಟ್ಟಿರ್ತಕ್ಕಂಥ ಕೊಡುಗೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮೆಗಾ ಡೈರಿಯಲ್ಲಿ ಏನು ಮೆಗಾ ಡೈರಿ ಮಾಡಲಿಕ್ಕೆ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ, ಒಕ್ಕೂಟ ಬೇರ್ಪಡೆ ಮಾಡಬೇಕಾದ್ರೆ ಎಷ್ಟು ಶ್ರಮ ಆಗಿದೆ, ಅದೆಲ್ಲವನ್ನು ಕೂಡ ನಮ್ಮ ಮುಖಂಡರಿಗೆ ಗೊತ್ತಿದೆ, ನಮ್ಮ ಹೈಕಮಾಂಡ್ಗೆ ಗೊತ್ತಿದೆ. ಅದರಲ್ಲೇನು ಟಿಕೆಟ್ ಕೊಟ್ಟು ಇದು ಟಿಕೆಟ್ಗಾಗಿ ನಾವೇನು ಪರದಾಟ ಮಾಡೋವಂಥ ಪರಿಸ್ಥಿತಿ ಇಲ್ಲ. ಏನೋ ಒಂದು ತೀರ್ಮಾನ ಆಗುತ್ತೆ. ಯಾವ ರೀತಿ ತಯಾರಿ ಮಾಡ್ತಾ ಇದ್ದೀರಾ? ತಯಾರಿ ಏನಿಲ್ಲಪ್ಪ, ಈಗ ನಮ್ಮಲ್ಲಿರ್ತಕ್ಕಂಥದ್ದು ನಮ್ಮ ಯಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಕೆಲವರು ಡೆಲಿಗೇಟ್ಸ್ ಇದ್ದಾರೆ, ಅವರಿಗೆಲ್ಲ ನಾನು ಮನವಿ ಮಾಡಿದ್ದೇನೆ. ಸರಿ, ಅವರೆಲ್ಲ ನನಗೆ ಆಶೀರ್ವಾದ ಮಾಡಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ನಾನು ಚುನಾವಣೆಗೆ ಹೋಗಲಿಕ್ಕೆ ಒಂದು ತಯಾರಿ ಇದ್ದೀನಿ. ಇನ್ನು ಬೆಳಗ್ಗೆಯಿಂದಲೇ ಹುಟ್ಟುಹಬ್ಬ ಸಲುವಾಗಿ KV ನಾಗರಾಜ್ ಅವರು ವಿವಿಧ ದೇವಾಲಯಗಳಿಗೆ ತೆರಳಿ ದೇವರ ದರ್ಶನ ಪಡೆದು ವೃದ್ಧಾಶ್ರಮಗಳಿಗೆ ತೆರಳಿ ಅವರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.